ಮುಕ್ಳಪ್ಪ ಅಲಿಯಾಸ್ ಖ್ವಾಜಾ ಶಿರ್ಹಟ್ಟಿ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬರ್ತಾ ಇದೆ. ಅವರು ಮದುವೆ ಆಗಿರೋ ಹಿಂದೂ ಯುವತಿ ಗಾಯತ್ರಿ ಅವರ ಹೆತ್ತವರು ಅಂದ್ರೆ ತಂದೆ ತಾಯಿ ಮುಕ್ಳಪ್ಪ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಯುವತಿಯ ಪೋಷಕರು ಹಿಂದೂ ಪರ ಸಂಘಟನೆಗಳ ಜೊತೆಗೆ ಠಾಣೆಗೆ ಆಗಮಿಸಿ ಅವರ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಮೋಸ ಮಾಡಿ ನಮ್ಮ ಮಗಳನ್ನ ಮದುವೆ ಆಗಿದ್ದಾನೆ ಮುಕ್ಳಪ್ಪ ಅಂತ ಕೂಡ ಅವರು ದೂರ್ತಾ ಇದ್ದಾರೆ. ಮುಕ್ಳಪ್ಪ ಮೋಸ ಮಾಡಿ ತಮ್ಮ ಮಗಳನ್ನ ಮದುವೆ ಆಗಿದ್ದಾನೆ, ತಮ್ಮ ಮಗಳನ್ನ ವಾಪಸ್ ಕಳಿಸ್ಬೇಕಾಗಿ ಕೇಳಿದ್ರೆ ಧಮಕಿ ಆಗ್ತಾ ಇದ್ದಾನೆ ಅಂತ ಕೂಡ ಯುವತಿಯ ಹೆತ್ತವರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಮಗಳನ್ನು ನಮ್ಮ ಜೊತೆ ಕಳಿಸಿಕೊಡುವಂತೆ ದೂರಲ್ಲಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಮುಕ್ಳಪ್ಪ ವಿರುದ್ಧ ಬಜರಂಗದವರು ಕೂಡ ಕೇಸ್ನ ದಾಖಲು ಮಾಡಿದ್ದಾರೆ. ಇದಕ್ಕೂ ಮುನ್ನ ಮುಕ್ಳಪ್ಪ ವಿರುದ್ಧ ಬಜರಂಗದವರು ಕೂಡ ಧಾರವಾಡದಲ್ಲಿ ಒಂದು ದೂರು ದಾಖಲಾಗಿತ್ತು. ಖ್ವಾಜಾ ಶಿರ್ಹಟ್ಟಿ ಅಲಿಯಾಸ್ ಮುಕ್ಳಪ್ಪ ವಿರುದ್ಧ ಬಜರಂಗ ದಳದ ಕಾರ್ಯಕರ್ತರು ದೂರು ನೀಡಿದ್ರು. ಮುಕ್ಳಪ್ಪ ಧಾರವಾಡ ಮೂಲದ ಯೂಟ್ಯೂಬರ್ ಆಗಿದ್ದು ಆತನ ವಿರುದ್ಧ ಧಾರವಾಡ ಗ್ರಾಮೀಣ ಠಾಣೆಯ ಒಂದು ಬಜರಂಗ ದಳ ಏನೆಂದರೆ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಹಾಗೂ ಹಲವಾರು ಆಪಾದನೆಗಳು ಕೂಡ ಕೇಳಿ ಬರ್ತಿದೆ. ಏನಪ್ಪಾ ಅದು ಅಂತಂದ್ರೆ ಹಿಂದೂ ಹೆಸರಲ್ಲಿ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಮೋಸ ಮಾಡ್ತಾ ಇದ್ದಾರೆ ಅಂತ. ಹೌದು ಸ್ನೇಹಿತರೆ, ಮುಸ್ಲಿಂ ಧರ್ಮಕ್ಕೆ ಸೇರಿದ ಮುಕ್ಳಪ್ಪ ನಕಲಿ ಐಡಿ ಸೃಷ್ಟಿಸಿ ಹಿಂದೂ ಯುವತಿಯನ್ನ ಮದುವೆ ಆಗಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಹಿಂದೂ ಹೆಸರಿನಲ್ಲಿ ಒಂದು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಹಿಂದೂ ಯುವತಿ ದೀಪಾ ಅಥವಾ ಗಾಯತ್ರಿ ಅಂತ ಏನು ಹೇಳಿದ್ರೆ ಅವ್ರ ಜೊತೆ ಮೋಸ ಮಾಡಿದ್ದಾನೆ. ನಕಲಿ ದಾಖಲೆ ಸೃಷ್ಟಿಸಿ ಬಳಿಕ ಆಕೆನ ಮದುವೆ ಆಗಿದ್ದಾನೆ. ಇದರಿಂದ ಕೂಡ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾನೆ ಅಂತ ಕೂಡ ಇವರು ಕೂಡ ಆಪಾದನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಂಡಗೋಡಿನ ಯುವತಿ ಜೊತೆ ಜೂನ್ 5ರಂದು ವಿವಾಹ. ಉತ್ತರ ಕನ್ನಡ ಮೂಲದ ಮುಂಡಗೋಡಿನ ದೀಪಾ ಕರಮಡಿ ಎಂಬ ಯುವತಿಯನ್ನು ಕೂಡ ಮುಕ್ಳಪ್ಪ ವಿವಾಹವಾಗಿದ್ದು ಜೂನ್ 5ರಂದು ಮುಂಡಗೋಡಿನಲ್ಲಿ ಮದುವೆ ಆಗಿದ್ದಾನೆ ಎಂಬ ಒಂದು ನೋಂದಣಿ ಕೂಡ ಆಗಿದೆ ಅಂತ ಕೂಡ ಒಂದು ಆಪಾದನೆ ಬರ್ತಾ ಇದೆ. ನಾನು ಪ್ರೀತಿಸಿ ಮದುವೆ ಆಗಿದ್ದೀನಿ ಎಂದಿದ್ದ ಯುವತಿ. ಹೌದು, ಇನ್ನು ಪೊಲೀಸರ ಎದುರುಗಡೆ ಮುಕ್ಳಪ್ಪ ಜೊತೆ ಮದುವೆ ಆದ ದೀಪಾ ಉಲ್ಟಾ ಕೂಡ ಹೇಳಿಕೆ ನೀಡಿದ್ದಾರೆ. ಏನಂದ್ರೆ ನಾನು ಪ್ರೀತಿಸಿ ಮದುವೆ ಆಗಿರೋದು ಅಂತ ಕೂಡ ಹೇಳಿದ್ದಾರೆ. ಆತನೊಂದಿಗೆ ಬದುಕುವುದಾಗಿ ಕೂಡ ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರೆ. ಏನೇ ಆಗಲಿ ಇವರ ಒಂದು ದೊಡ್ಡ ಕಾಮಿಡಿ ಕಿಂಗ್ ಅಂತಾನೆ ಇದ್ರ ಉತ್ತರ ಕರ್ನಾಟಕ ಜಾಗದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡಿರೋ ಮುಕ್ಳಪ್ಪ ಇದರ ಒಂದು ಕಷ್ಟಕ್ಕೆ ಯಾಕೆ ಈಗ ಸಿಗಾಕೋತಾ ಇದ್ದಾರೆ ಅಂತ ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ನಿಮಗೇನನ್ಸುತ್ತೆ? ನಿಮಗೆ ಇದ್ರ ಬಗ್ಗೆ ಅವರ ಆಪಾದನೆಗಳು ತಂದೆ ತಾಯಿ ಮಾಡ್ತಿರೋ ಆಪಾದನೆ ಇರ್ಬೋದು, ಏನೇ ಹೊಸ ಮುಕ್ಳಪ್ಪ ಬರಬೇಕಾದ್ರೆ ಒಂದು ದೊಡ್ಡ ಆಘಾತ ಏನು ಫ್ಯಾನ್ಸ್ಗೆ ಕಾದ್ರೆ ನಿಮ್ಗೇನನ್ಸುತ್ತೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಕಂಪ್ಲೇಂಟ್ ಕೂಡ ಆಗ್ತಾ ಇದೆ. ಏನು ನೆಕ್ಸ್ಟ್ ಜೈಲಿಗೆ ಹೋಗೋ ಸಾಧ್ಯತೆ ಇದೆಯಾ? ಒಂದು ಗಾಯತ್ರಿಗೆ ಒಂದು ಮೋಸವಾಗಿದೆಯಾ? ಅಥವಾ ಅವರು ಚೆನ್ನಾಗಿ ಬದುಕಿ ಎಲ್ಲರಿಗೂ ಪ್ರೂವ್ ಮಾಡ್ತಾರೋ ನಾವು ಚೆನ್ನಾಗಿ ಬಾಳ್ತೀವಿ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂತಂದರೆ ಹಿಂದೂ ಯುವತಿ ಮುಸ್ಲಿಂ ಯುವಕರನ್ನ ಮದುವೆ ಆಗೋದು ಇವಾಗೇನು ಮೊದಲೇದಲ್ಲ, ಇದು ಕೊನೆಯದು ಕೂಡ ಆಗಿರೋದಿಲ್ಲ. ಇದು ನಡೀತಾನೆ ಹೋಗುತ್ತೆ. ಬೇರೆ ಕ್ಯಾಸ್ಟ್ ಅವರು ಬೇರೆ ರಿಲಿಜನ್ ಅವರು ಮದುವೆ ಆಗೋದು ಮುಂದೆ ಕೂಡ ಆಗುತ್ತೆ ಅಂತ ಕೂಡ ನನಗನ್ಸುತ್ತೆ. ಆದರೆ ಯಾವ ರೀತಿ ಬಾಳಿ ತೋರಿಸ್ತೀವಿ, ಯಾವ ರೀತಿ ನಾವು ಅನ್ಯೋನ್ಯತೆಯಾಗಿ ಒಂದು ಜೀವನವನ್ನು ಕಟ್ಕೊಳ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಜನ ಅದನ್ನು ತುಂಬ ಅದರಿಂದ ಗಮನಿಸ್ತಾ ಇರ್ತಾರೆ. ಒಂದು ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಕೂಡ ಇವಾಗ ಮುಕ್ಳಪ್ಪ. ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ, ಲಕ್ಷಾಂತರ ಫಾಲೋವರ್ಸ್ ಕೂಡ ಇದ್ದಾರೆ. ಯೂಟ್ಯೂಬ್ ದುಡ್ಡಿಂದನೇ ಕೂಡ ಅವರು ಒಂದು ದೊಡ್ಡ ಒಳ್ಳೆ ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಕೊಟ್ಟಿರೋ ಯೂಟ್ಯೂಬು ಇವ್ರಿಗೆ ಅದ್ರ ಜೊತೆಗೆ ಸಿನಿಮಾ ಅವಕಾಶ ಇರ್ಬೋದು ಅಥವಾ ವೆಬ್ ಸೀರೀಸ್ ಅವಕಾಶ ಇರ್ಬೋದು ಅಥವಾ ಯಾವುದೇ ಚಾನೆಲ್ಗಳು ಕೂಡ ಮುಕ್ಳಪ್ಪ ಬಂದು ಕಾಣಿಸ್ಕೊಂಡಿದ್ದಾರೆ. ಇದೇ ರೀತಿ ಅವರ ಸಕ್ಸಸ್ ಮುಂದುವರಿತಾ ಹೋಗಲಿ. ಅವರ ಮದುವೆಗೆ ಶುಭಾಶಯ ಎಲ್ಲ ಚೆನ್ನಾಗಿ ಆಗಿದ್ದರೆ ಅವರು ಯಾವುದೇ ರೀತಿ ಬೇರೆಯವ್ರಿಗೆ ಅವರ ತಂದೆ ತಾಯಿಗೆ ನೋಯಿಸ್ದಂಗೆ ಹುಡುಗಿ ಅಥವಾ ಅವರ ತಂದೆ ತಾಯಿ ಇರ್ಬೋದು ಎಲ್ಲರ ಜೊತೆ ಒಂದುಗೂಡಿ ಹೋಗಲಿ ಅನ್ನೋದು ನಮ್ಮ ಭಾವನೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಮಾಹಿತಿಲಿ ನಾನು ನಿಮಗೆ ಸಿಗ್ತೀನಿ.